ಲಕ್ಷ್ಮಿ ಒಡವೆ ದುಡ್ಡನ್ನ ದೋಚಿದ್ದಕ್ಕೆ ಕೇಸ್ ಫೈಲ್ ಮಾಡಿ ರಿಕವರಿ ಅಂತ ನಿನ್ನ ಮನೆನ ಲಕ್ಷ್ಮಿ ಹೆಸರಿಗೊಪ್ಸಿದ್ದೇನೆ. ಶೌರ್ಯ, ಲೇ, ನಿನ್ ಹಾಗೆ ಕದ್ದು ಮುಚ್ಚಿ ಮಾಡಲ್ಲ ಕಣೋ. ಏನೇ ಮಾಡಿದ್ರು ಹೇಳ್ಬಿಟ್ಟೆ ಮಾಡ್ತೀನಿ. ನಿಮ್ಮಮ್ಮನೂ ನಿನ್ನ ಕ್ರೈಮ್ಸ್ ಅಲ್ಲಿ ಪಾರ್ಟ್ನರ್ ಆಗಿರೋದ್ರಿಂದ ಅವಳನ್ನು ರೋಡ್ಗಿಳಿಸ್ತೇನೆ. ಬೇಡ ಶೌರ್ಯ, ನಾನ್ ಬಚ್ಚಿಟ್ರು ಮುಚ್ಚಿಟ್ರು ಅದ್ ನನ್ ಸೋದರ ಮಾವಂದು. ಅವ್ರಿಗೋಸ್ಕರ ನಮ್ಮ ಅಮ್ಮಂಗೆ ಕಷ್ಟ ಕೊಡ್ಬೇಡ. ಬೇಡ ಶೌರ್ಯ. ಏನೋ ಎಲ್ರದ್ದು ಅದೇ ನೋವಲ್ವಾ? ನಿಮ್ಮಮ್ಮ, ನೀನು, ಸಂಪದ ಏನಾದ್ರೂ ಸ್ಪೆಷಲ್ಲ? ನನಗೂ ನನ್ನ ಫ್ಯಾಮಿಲಿಗೂ ಎಷ್ಟು ನೋವು ಕೊಟ್ಟಿದೆಯೋ. ವಾಸು, ಸೈನ್ ಮಾಡೋ. ಏನದು? ನಮ್ಮ ಪ್ರೀತಿಯ ಕ್ರಿಮಿನಲ್ ಹತ್ರ ಆಟೋಗ್ರಾಫ್ ತಗೊಳ್ಳೋಣ ಅಂತ. ನಿನ್ ಹಾಕೋ ಸೈನು. ಸೈನ್ ಹಾಕೋಲೇ. ವಾಸು, ಹಿಡ್ಕೋಣ. ಮಾಡಲ್ಲ. ಸೈನ್ ಮಾಡೋ. ಮಾಡೋಲೇ. ಮಾಡು ಮಾಡು. ನನಗೆ ಆಟೋಗ್ರಾಫ್ ಕೊಡೋವರೆಗೂ ಇಲ್ಲಿ ನಿನ್ ಕೈ ಜಜ್ಜ್ ಹೋಗ್ತಾನೆ ಇರುತ್ತೆ. ಮಾಡು. ಮಾಡು. ಸೈನ್ ಮಾಡು. ಹಾಕ್ತೀನಿ ಹಾಕ್ತೀನಿ ಹಾಕ್ತೀನಿ. ಇದೇನ್ ಗೊತ್ತಾ? ನಿನ್ನ ಮನೆನ ಜಪ್ತಿ ಮಾಡೋದಕ್ಕೆ ಸ್ವತಃ ನೀನಾಗಿ ಒಪ್ಕೊಂಡಿರೋ ಪೇಪರ್ಸ್ಗಳು. ವಾಸು, ಪಾಪ ತುಂಬಾ ಏಟ್ ತಿಂದಿದ್ದಾನೆ. ಇವನಿಗೆ ಸ್ವಲ್ಪ ಕುಡಿಯೋಕ್ ನೀರು ಕೊಟ್ಟು ರೆಸ್ಟ್ ಮಾಡೋದು ಬಿಡು. ಆಗ್ಲಿ ಶೌರ್ಯ. ಬಾಯ್ ಕಣೋ. ನೆಕ್ಸ್ಟ್ ಎಪಿಸೋಡ್ ಏನು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಟಾರ್ಚರ್ ಮಾತ್ರ ಇದ್ದೇ ಇರುತ್ತೆ. ಶೌರ್ಯ, ನಿನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ, ನೀವಿಬ್ರು ಇಷ್ಟು ಅನ್ಯೋನ್ಯವಾಗಿರೋದಕ್ಕೆ ನಮಗ್ ತುಂಬಾ ಸಂತೋಷ ಆಗ್ತಿದೆ ಅಮ್ಮ. ನೀವಿಬ್ರು ಸಂತೋಷವಾಗಿದ್ರೆ ನಮ್ಮೆಲ್ಲರಿಗೂ ಸಂತೋಷ. ಗಂಡ ಹೆಂಡತಿ ಅಂದ್ರೆ ಇಬ್ಬರಾಗಿ ಕಾಣಿಸೋ ಒಬ್ರು. ಹಾಗೆ ಒಬ್ಬರಾಗಿರ್ಬೇಕಂದ್ರೆ ಅವರಿಬ್ಬರ ಮಧ್ಯ ತುಂಬಾ ಪ್ರೀತಿ ಇರಬೇಕು. ನಿಮ್ಮಿಬ್ಬರ ಮಧ್ಯ ಆ ಪ್ರೀತಿ ಕಾಣಿಸ್ತಿದೆ ನನಗೆ. ಯಾಕಮ್ಮ ಈ ತರ ಮಾತುಗಳನ್ನ ಹೇಳಿ ಎಲ್ರನ್ನೂ ರೊಚ್ಚಿಗೆಳಿಸ್ತೀಯ ನೀನು? ಇನ್ನು ಕಲ್ಯಾಣಿ ನನ್ನ ಮಾತಿಗೆ ಬೆಲೆ ಕೊಡ್ತಾಳಾ? ಅವ್ರು ಚೆನ್ನಾಗಿರ್ಬೇಕು ಅನ್ಕೊಳ್ಳೋದಕ್ಕೆ ನಮ್ಮನ್ನ ಲೆಕ್ಕ ಹಾಕ್ತಾಳ ಅನ್ನೋದಕ್ಕೆ ಸಂಬಂಧ ಇದೆಯಾ? ನಿನಗೆ ಅರ್ಥ ಆಗಲ್ಲಮ್ಮ. ನಿನ್ನ ಮಕ್ಕಳಲ್ಲಿ ಒಬ್ಬ ಹೆಂಡತಿನ ಬಿಟ್ಟು ಹೋಗಿದ್ದಾನೆ, ಇನ್ನೊಬ್ಬ ಹೆಂಡತಿಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡಲ್ಲ. ಅದೇ ಹೆಂಡತಿಯರ್ನ ನಿನ್ನ ಮೇಲೆ ಜಗಳಕ್ಕೆ ಬಿಟ್ಟು ನಿನ್ಗೆ ಚಿನ್ನದ ಸೂಜಿ ತೋರಿಸಿದ್ರೆ ಗೊತ್ತಾಗ್ತಿತ್ತು ನನ್ನ ಸಂಕಟ ಏನು ಅನ್ನೋದು. ಯಾಕೆ ದಮಯಂತಿ ಪ್ರತಿ ವಿಷಯನೂ ಹೀಗೆ ಅಪಾರ್ಥ ಮಾಡ್ಕೋತಿದ್ಯಲ್ಲ? ಒಳ್ಳೆ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಒಳ್ಳೇದಾಗಿ ಕಾಣಿಸುತ್ತೆ. ಹೌದು, ಮತ್ತೆ ಒಳ್ಳೆತನ ನೋಡಕ್ ನನಗೆ ಬರಲ್ಲ. ಅದಕ್ಕೆ ನನ್ನ ಮಗನಿಗೆ ನನಗಿಂತ ಬೇರೆ ಎಲ್ಲರೂ ಹೆಚ್ಚಾಗೋಗ್ತಾ ಇದ್ದಾರೆ. ನೋಡು ದಮಯಂತಿ, ಇವಾಗ ನಿನ್ ಮಗ ಯಾವ ತಪ್ಪು ಮಾಡಿಲ್ಲ, ಹಾಗಂತ ಯಾರನ್ನೂ ದೂಷಿಸ್ತಿಲ್ಲ. ನೀನ್ ಹಾಗೆ ಅನ್ಕೋತಿದ್ಯಾ ಅಷ್ಟೇ.
ಒಂದು ವಿಷಯ ನೆನ್ಪಿಟ್ಕೋ ದಮಯಂತಿ, ಅತ್ತೆ ಮನೆಗೆ ಬಂದಿರೋ ಹೆಣ್ಣಿಗೆ ಆ ಅತ್ತೆ ಅಮ್ಮ ಆದರೆ ಆ ಕುಟುಂಬದಲ್ಲಿ ಸಂತೋಷ ಬಿಟ್ಟರೆ ಮತ್ತೇನೂ ಇರೋದಿಲ್ಲ. ಹೌದಮ್ಮ, ಹಾಗಂತ ತಲೆ ಮೇಲೆ ಕೂರಿಸ್ಕೊಂಡಿದ್ರಿ. ಏನ್ ದಮಯಂತಿ ನೀನು ಅಮ್ಮನ ಮಾತನ್ನ ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ? ಮನೆ ಹಿರಿಯರು ಬಯಸೋದು ಮಕ್ಕಳ ಸಂತೋಷನೇ ಅಲ್ವಾ? ಅವರಿಬ್ರು ಆನಂದವಾಗಿರೋದನ್ನ ನೋಡಿ ಸಂತೋಷವಾಗಿರೋದನ್ನ ಬಿಟ್ಟು ಹೀಗೆ ಮಾತಾಡ್ತಿದ್ಯಲ್ಲ ನೀನು. ಹೌದು, ಮತ್ತೆ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ನೀನ್ ಕಲಿಸ್ಕೊಡ್ತೀಯಾ? ನಾನು ಕಲಿಬೇಕು. ದಮಯಂತಿ ನೋವೇನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಕಲ್ಯಾಣಿ. ನೋವನ್ನ ಹೊತ್ಕೊಂಡು ಓಡಾಡ್ತಿದ್ದಾಳೆ. ಅರ್ಥ ಇಲ್ದಿರೋ ಮಾತಿಗೆ ಅರ್ಥ ಹುಡುಕ್ಬೇಕಾಗಿರೋ ಅಗತ್ಯ ಇಲ್ಲ. ಯೋಚನೆ ಮಾಡೋ ಅಗತ್ಯ ಮೊದಲೇ ಇಲ್ಲ. ಹೆಂಡತಿಗೆ ಬೇಕಾಗಿರೋದು ಗಂಡನ ಪ್ರೀತಿ, ಅತ್ತೆ ಪ್ರೀತಿ ಅಲ್ಲ. ದಮಯಂತಿ ಮಾತಿಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಸಿದ್ದು ಏನಾದ್ರೂ ಬಂದ ಹೇಗೆ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಅವಳು ಬರ್ಲಿಲ್ಲ, ನಾನೇ ಕರ್ಕೊಂಡು ಬಂದೆ. ನನ್ ಮಗನ್ ಪ್ರಾಣ ತೆಗೆದಿದ್ ಸಾಲ್ದು ಅಂತ ಮತ್ತ್ಯಾಕ್ ಬಂದೆ ಇಲ್ಲಿಗೆ? ನಿನ್ನ ಮುಖನ ನೋಡಬಾರ್ದು ಅನ್ಕೊಂಡಿದ್ದೆ, ಬರ್ಬೇಕಾಗ್ ಬಂತು. ಏನ್ ಮಾಡೋದು? ನನ್ ಮಗನ ಜೈಲಲ್ಲಿ ಹಾಕಿದ್ಯಲ್ಲ, ಅದ್ ಸಾಲ್ದಾ? ಅವನು ಬದುಕಿದಾನೆ ಅನ್ನೋ ವಿಷಯ ನಿನಗ್ ಗೊತ್ತು ಅನ್ನೋದು ನನಗೇನಾದ್ರೂ ಗೊತ್ತಾ? ಇನ್ನು ಯಾಕೆ ಆಕ್ಟಿಂಗ್ ಹೇಳು? ನಿನ್ ಲಕ್ಷಣಗಳೇ ಬಂದಿದೆ ಅನ್ಸತ್ತೆ. ಗಂಟೆಗೊಂದು ವೇಷ ಹಾಕೊಂಡು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ನಿನ್ ಮಗ. ಇವಾಗ ನೀನ್ ಯಾಕೆ ಬಂದಿದ್ಯಾ ಅದನ್ನ ಹೇಳು. ನಿನ್ನ ಈ ಮನೆ ಖಾಲಿ ಮಾಡು ಅಂತ ಹೇಳೋದಕ್ಕೆ. ನನ್ ಮನೆನ ನಾನ್ ಖಾಲಿ ಮಾಡೋದು ಅಂದ್ರೇನು? ಚೆನ್ನಾಗಿದೆ ನಿನ್ ಮಾತು. ನಿನ್ನ ಮಗ ಈ ಲಕ್ಷ್ಮಿ ಒಡವೆ ದುಡ್ಡನ್ನ ತಗೊಂಡು ಓಡ್ ಹೋಗಿದ್ದಾನೆ. ಇದರ ಮಧ್ಯೆ ಅವನ್ ಸಿಕ್ಕಾಕೊಂಡ. ಓ ಸಾರಿ 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 ಸತ್ ಹೋಗಿದಾನಲ್ವಾ? ಅವನ ಆತ್ಮ ಸಿಕ್ಕಾಕೊಂಡಿದೆ. ಆದ್ರೆ ಒಡವೆ ದುಡ್ಡು ಏನೂ ಸಿಗ್ಲಿಲ್ಲ. ಅದಕ್ಕೆ ಅಂತಾನೆ ಅದರ ಬದಲಾಗಿ ಈ ಮನೇನ, ಉಳಿದಿರೋ ಬೆಲೆ ಬಾಳೋ ವಸ್ತುಗಳನ್ನ ರಿಕವರಿ ಮಾಡ್ಕೋಬಹುದು ಅಂತ ನಿನ್ನ ಮಗ, ಅದೇ ಅವನ ಆತ್ಮ ಸ್ವತಃ ಬರ್ಕೊಟ್ಟಿದೆ. ಕೊಡಿ ಇಲ್ಲಿ. ನಾನ್ ನಂಬಲ್ಲ. ನನ್ ಮಗ ಹಾಗೆ ಮಾಡಲ್ಲ. ನನ್ ಮಗನ್ನ ನೀವೇ ಹೆದರ್ಸಿ ಹೀಗ್ ಬರ್ಸಿರ್ತೀರಾ? ಹೇಗ್ ಬರ್ಕೊಟ್ರು ಬರ್ಕೊಟ್ಟಿದ್ದಾನೆ, ಸೈನು ಕೂಡ ಮಾಡಿದಾನಲ್ಲ. ನೀನೊಂದ್ ಸೈನ್ ಹಾಕಿ ಹೊರಗಡೆ ಹೋಗು. ಇದು ನನ್ ಮನೆ, ನಾನ್ ಯಾಕೆ ಹೋಗ್ಬೇಕು? ಬೆಳೆಸ್ದವ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಕೊಂಡ್ರೆ ಕೌರವ ವಂಶನೇ ನಾಶ ಆಯ್ತು ಅಂದ ಹಾಗೆ ನೀನು ಬೆಳೆಸಿರೋನು ದಾರಿ ತಪ್ಪಿ ಎಷ್ಟು ಮನೆ ನಾಶ ಮಾಡಿದನೋ, ಎಷ್ಟು ಜನರ ಪ್ರಾಣ ತೆಗಿಬೇಕು ಅಂತ ನೋಡಿದಾನೆ ಅಂತ ನಿನ್ಗೆ ಗೊತ್ತಲ್ವಾ? ಮರ್ಯಾದೆಯಿಂದ ಖಾಲಿ ಮಾಡು. ನಾನ್ ಮಾಡಲ್ಲ. ಓಹೋ, ಹಾಗ ಸೈನ್ ಮಾಡ್ತೀಯಾ ಇಲ್ಲ ಲಾಠಿ ಏಟಿನ ರುಚಿ ನೋಡ್ತೀಯಾ?
ಲಕ್ಷ್ಮಿ ತಗೋ, ಅವನು ನಿಮ್ಮ ಮನೇಲಿ ಮಾಡಿರೋ ಕಳ್ತನಕ್ಕೆ ರಿಕವರಿ ಆಗಿ ಇನ್ಮೇಲಿಂದ ಈ ಮನೆ ನಿಂದೆ. ಕಾನ್ಸ್ಟೇಬಲ್. ಲಕ್ಷ್ಮಿ, ಕೀಸ್ ತಗೋ. ಮಕ್ಕಳು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಟ್ಟು ದಾರಿಗೆ ತರಬೇಕಾಗಿರೋ ತಾಯಿ ನೀನೇ ದಾರಿ ತಪ್ಪಿದ್ರೆ ಇಂಥ ಪರಿಸ್ಥಿತಿಗಳೇ ಎದುರಾಗೋದು. ನಡಿ ಲಕ್ಷ್ಮಿ. ನನ್ನ ಮೊಮ್ಮಗ ಕೊಟ್ಟಿದ್ದಾನೆ ಅಂತ ಅದನ್ನೇ ನೋಡ್ತಾ ಇರ್ಬೇಡ, ದೃಷ್ಟಿ ಆಗುತ್ತೆ. ಶೌರ್ಯ ಕಲ್ಯಾಣಿಗೆ ಏನ್ ತಂದ್ಕೊಟ್ರು ಅವ್ಳಿಗದು ಅದ್ಭುತನೇ. ನನ್ ಜೊತೆಲೇ ಇದ್ದೆ ಮಾ, ಆದ್ರೆ ನನಗೆ ಗೊತ್ತಿಲ್ದೆ ಇದನ್ನ ಹೋಗಿ ಯಾವಾಗ ತಗೊಂಡ್ ಬಂದ್ರೋ ಗೊತ್ತಾಗ್ತಾ ಇಲ್ಲ. ಮನ್ಸಲ್ಲಿರೋ ಪ್ರೀತಿ ಹೇಳಿ ಮಾಡಲ್ಲ, ಹೇಳ್ದೇನೆ ಮಾಡೋದೇ ನಿಜವಾದ ಪ್ರೀತಿ. ಆ ವಿಷಯದಲ್ಲಿ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ. ಆ ಅದೃಷ್ಟನ ಹಾಳು ಮಾಡೋಕೆ ಅಂತಾನೆ ಸಿದ್ದು ಸಂಪದ ಹುಟ್ಕೊಂಡಿದಾರಲ್ಲಮ್ಮ ನಿನ್ ಜೀವನದಲ್ಲಿ. ಏನ್ ಮಾಡೋಕ್ಕಾಗತ್ತೆ? ಅವನ ವಿಷಯ ಇವಾಗ ಯಾಕಮ್ಮ? ಆ ಪಾಪಿ ಇವಾಗ ಶೌರ್ಯನ್ ಕೈಗೆ ಸಿಕ್ಕಿದಂತಾನೆ. ಅವನ್ ಮಾಡಿರೋ ತಪ್ಪಿಗೆ ಗೊತ್ತಾಗೋ ಹಾಗೆ ಸರಿಯಾಗಿ ಬುದ್ಧಿ ಹೇಳ್ದೇನೆ ಶೌರ್ಯ ಬಿಡಲ್ಲ. ಅದು 100% ಕರೆಕ್ಟ್ ಅಜ್ಜಿ. ಲಕ್ಷ್ಮಿ, ಅರೆ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಜ್ಜಿ. ಲಕ್ಷ್ಮಿ, ಆಫೀಸರ್ ಎಲ್ಲರಿಗೂ ಗಿಫ್ಟ್ ತಗೊಂಡ್ ಬಂದ್ರೆ ನಿನ್ಗೋಸ್ಕರ ನಾನ್ ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ತಗೊಂಡ್ ಬರ್ತೀನಿ ಇರು. ನೋಡ್ದ್ಯಾ ಶೌರ್ಯ, ನಮ್ಗೋಸ್ಕರ ಏನು ತರ್ದೇನೆ ಮಹಾಲಕ್ಷ್ಮಿಗೆ ಮಾತ್ರ ಗಿಫ್ಟ್ ತಂದಿದ್ದಾಳೆ. ನಿಮ್ಗೆಲ್ರಿಗೂ ಗಿಫ್ಟ್ ತಗೋತಾ ಇರಬೇಕಾದ್ರೆ ಕಲ್ಯಾಣಿ ಪಕ್ಕದಲ್ಲೇ ಇದ್ಲು ಅಜ್ಜಿ. ಅವಳ ಜೊತೆ ಸೇರಿನೇ ಸೆಲೆಕ್ಟ್ ಮಾಡಿದ್ದು. ಕಲ್ಯಾಣಿ ಮೇಲೆ ತಪ್ಪು ಹೊರ್ಸೋದಕ್ ಬಿಡಲ್ಲ ಬಿಡು. ಲಕ್ಷ್ಮಿ ತಗೋ. ನೀನೇನು ಕೊಡೋ ಅಗತ್ಯ ಇಲ್ಲ ಅಕ್ಕ. ಶೌರ್ಯ ಸರ್ ತುಂಬಾ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಹೌದಾ? ನನ್ಗೆ ಗೊತ್ತಿಲ್ಲದೆ ಲಕ್ಷ್ಮಿಗೆ ಏನ್ ಗಿಫ್ಟ್ ತಂದಿದ್ದೀರಾ ಆಫೀಸರ್? ಅಲ್ಲಿಂದ ತಂದಿದ್ದಲ್ಲ ಅಕ್ಕ, ಇಲ್ಲಿರೋದೆ. ಇಲ್ಲಿರೋದಾ? ಏನಮ್ಮ ಅದು? ನನ್ ಬಂಗಾರ ದುಡ್ಡು ರಿಕವರಿಗೆ ಅಂತ ಸಿದ್ದು ಮನೆ ಬೆಲೆ ಬಾಳೋ ವಸ್ತುಗಳನ್ನ ಕೊಡ್ಸಿದ್ರು. ಹೌದೇನೋ ಶೌರ್ಯ? ಹೌದಮ್ಮ. ಹೌದಮ್ಮ, ಎಲ್ಲ ರಿಕವರಿ ಆಗಿದೆ. ಶೌರ್ಯ ಸರ್ ಗ್ರೇಟ್. ನನ್ನಿಂದ ಮಾಡೋಕಾಗಿದ್ದನ್ನ ಮಾಡಿದ್ದೀನಿ. ಅದು ನನ್ನ ಡ್ಯೂಟಿನೇ ಅಲ್ವಾ? ಎಲ್ಲರಿಗೋಸ್ಕರ ಎಲ್ಲ ಮಾಡ್ದೆ. ಮತ್ತೆ ಅಜ್ಜಿಗೋಸ್ಕರ ಏನು ಮಾಡೋದಿಲ್ವಾ? ಅಯ್ಯೋ, ಹೇಳಿ ಅಜ್ಜಿ, ನೀವು ಹೇಳಿದ್ದನ್ನ ಮಾಡದೇ ಇರ್ತೀನಾ? ನನಗೋಸ್ಕರ ಏನು ಮಾಡಬೇಡ್ವೋ? ನಾಳೆ ಅಕ್ಷರ ಪಂಚಮಿ. ನಾವು ಮಾಡಬೇಕಾಗಿರೋ ಒಂದು ಮುಖ್ಯವಾದ ಕೆಲಸ ಇದೆ. ಏನದು ಅಜ್ಜಿ? ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಲ್ವಾ? ಒಳ್ಳೆ ದಿನದಲ್ಲಿ ಮಾಡಿಸಿದ್ರೆ ಮೋಕ್ಷ ಕೂಡ ನನ್ನ ಮೊಮ್ಮಗ ಶೌರ್ಯನ ಹಾಗೆ ದೊಡ್ಡ ಸ್ಥಾನಕ್ಕೆ ಬರ್ತಾನೆ. ಖಂಡಿತ ಮಾಡೋಣ ಅಜ್ಜಿ. ನಾನು ಬೇಡ ಅಂದ್ರೂ ನಡೆಸ್ಕೊಡ್ತೀಯಾ? ಯಾಕೆ ಹಾಗೆ ಹೇಳ್ತಿದ್ಯಮ್ಮ? ಈ ಕಾರ್ಯಕ್ರಮಕ್ಕೆ ನಾನು ಒಪ್ಕೊಳ್ಳಲ್ಲ.
ನಾನು ಒಪ್ಕೊಳ್ದೇ ಇದ್ರು ನಡೆಸ್ತೀನಿ ಅಂತಂದ್ರೆ ನಡೆಸು. ಅಮ್ಮ ಅತ್ತೆ ಅಮ್ಮ